ಡಿಕೆಗೆ ಅತಿ ದೊಡ್ಡ ಶಾಕ್ ಕೊಟ್ಟ ಸಿಎಂ. ಬಜೆಟ್ ಮುಗಿದ ಬಳಿಕವೂ ನಾನೇ ಸಿಎಂ. ಏಪ್ರಿಲ್ನಲ್ಲೂ ಇಳಿಲಿಲ್ಲ, ಅವಧಿ ಮುಗಿಬೇಕು. ಡಿಕೆಗೆ ಶಾಕ್. ಇದು ಶಾಕ್ ಕೊಟ್ಟಂತಹ ಸಿಎಂ. ಡಿಕೆಗೆ ಅತಿ ದೊಡ್ಡ ಶಾಕ್ ಕೊಟ್ಟ ಸಿಎಂ. ಬಜೆಟ್ ಮುಗಿದ ಬಳಿಕವೂ ಕೂಡ ನಾನೇ ಸಿಎಂ. ಏಪ್ರಿಲ್ನಲ್ಲೂ ಇಳಿಯಲ್ಲ, ಅವಧಿ ಮುಗಿಬೇಕು. ಖಡಕ್ ಸಂದೇಶ ರವಾನಿಸಿದಂತಹ ಸಿಎಂ ಸಿದ್ದರಾಮಯ್ಯ. ಮುಖ್ಯಮಂತ್ರಿಗಳಿಂದ ಕಾವೇರಿ ನಿವಾಸ ನವೀಕರಣವಾಗ್ತಿದೆ. ನವೀಕರಣದ ಮೂಲಕ ಡಿಕೆಗೆ ಡೈರೆಕ್ಟ್ ಸಂದೇಶವನ್ನ ಕೊಟ್ಟಿದ್ದಾರೆ. ಡಿಕೆಗೆ ಭಾರಿ ಆಘಾತ ನೀಡಿದ ಈ ಬೆಳವಣಿಗೆ, ನಾನೇ ಸಿಎಂ ಅನ್ನೋದನ್ನ ಪರೋಕ್ಷವಾಗಿ ಸಿದ್ದರಾಮಯ್ಯ ಪ್ರೂವ್ ಮಾಡ್ತಾನೆ ಇದ್ದಾರೆ. ಕೆಲವೊಮ್ಮೆ ಪರೋಕ್ಷ ಸ್ಟೇಟ್ಮೆಂಟ್ಗಳ ಮೂಲಕ, ಕೆಲವೊಮ್ಮೆ ಈ ರೀತಿಯಾಗಿ ಬಿಸಿ ಮುಟ್ಟಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈಗ ಸಿಎಂ ಇರುವಂತ ನಿವಾಸ ಏನಿದೆ ನವೀಕರಣವಾಗ್ತಿದೆ. ಕಾವೇರಿ ನಿವಾಸ, ಸರ್ಕಾರಿ ನಿವಾಸ, ಮುಖ್ಯಮಂತ್ರಿಗಳಿಂದ ಕಾವೇರಿ ನಿವಾಸ ನವೀಕರಣವಾಗ್ತಿದೆ. ನವೀಕರಿಸ್ತಿದ್ದಾರೆ ಅವರ ಮನೆಯನ್ನ. ಈ ಮೂಲಕ ಡಿಕೆಗೆ ಡೈರೆಕ್ಟ್ ಸಂದೇಶವನ್ನ ತಲುಪಿಸಿದಂಗಾಗಿದೆ. ಈಗ ಡಿಕೆಗೆ ಭಾರಿ ಆಘಾತವಾಗಿದೆ ಈ ಬೆಳವಣಿಗೆ. ಯಾಕೆಂದ್ರೆ ಸಿದ್ದರಾಮಯ್ಯ ಇನ್ನೇನು ಅಧಿಕಾರವನ್ನ ಬಿಟ್ಟು ಕೊಡ್ತಾರೆ ಅನ್ನುವಂತ ಹಂತದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಿತ್ತು. ಮೇಲಿಂದ ಮೇಲೆ ಇವ್ರು ಹೈಕಮಾಂಡ್ಗೂ ಹೋಗ್ತಿದ್ರು. ಆದರೆ ಸಿಎಂ ಮಾಡ್ತಿರುವಂತಹ ಈ ಕಾರ್ಯ ಏನಿದೆಯಲ್ಲ, ಡಿಕೆಗೆ ಭಾರಿ ಶಾಕ್ ನೀಡಿದೆ. ಏಪ್ರಿಲ್ನಲ್ಲೂ ಸಿಎಂ ಹಾಗಾದ್ರೆ ಇಳಿಯಲ್ಲ, ಅವರ ಅವಧಿ ಮುಗಿಬೇಕಾ ಅನ್ನುವಂಥದ್ದೇ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಈ ಮೂಲಕ ಪರೋಕ್ಷವಾಗಿ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವರಿರುವಂತಹ ಸರ್ಕಾರಿ ನಿವಾಸ ಕಾವೇರಿ ನಿವಾಸದ ನವೀಕರಣವಾಗ್ತಿದೆ. ಹಾಗಾಗಿ ನವೀಕರಿಸಿಕೊಂಡ ಬಹುದಾದಂತಹ ಹೊಸದಾದ ಮನೆಯಲ್ಲಿ ಸಿಎಂ ಮತ್ತೆ ಅಲ್ಲಿಯೇ ಇರ್ತಾರೆ, ಅವರ ಅಧಿಕಾರವೂ ಮುಂದುವರಿಯುತ್ತೆ, ಅವಧಿಯೂ ಮುಂದುವರಿಯುತ್ತೆ ಅನ್ನುವಂತಹ ಪರೋಕ್ಷ ಸಂದೇಶವನ್ನ ಈಗ ಸಿದ್ದರಾಮಯ್ಯ ರವಾನಿಸಿರುವಂತದ್ದು. ಇದು ಡಿಕೆಗೆ ಬಿಗ್ ಶಾಕ್. ಯಾಕೆಂದ್ರೆ ಅಧಿಕಾರ ಇನ್ನೇನು ಸಿಗಬಹುದು, ನನಗೆ ಸಿಎಂ ಕುರ್ಚಿ ದಕ್ಕಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೇ ಇದ್ದಾರೆ. ಇನ್ನು ಕೂಡ ಡಿಕೆ ಶಿವಕುಮಾರ್ ಮೇಲಿಂದ ಮೇಲೆ ವರಿಷ್ಠರನ್ನ ಭೇಟಿಯಾಗೋಕೆ ಯಾವುದಾದರೂ ಒಂದು ನೆಪ ಇಟ್ಕೊಂಡು ಹೋಗ್ತಾರೆ. ಮೊನ್ನೆ ಕೂಡ ವಿವಿಧ ಇಲಾಖೆಗಳ ಕೆಲಸಕ್ಕಾಗಿ ನಾನು ದೆಹಲಿಗೆ ತೆರಳಬೇಕಿದೆ, ವರಿಷ್ಠರಿಂದ ನನಗೇನು ಬುಲಾವ್ ಬಂದಿಲ್ಲ, ಆದ್ರೂ ನಾನು ಹೋಗ್ತಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಹಾಗಾಗಿ ಮೇಲಿಂದ ಮೇಲೆ ಯಾವುದಾದರೂ ಒಂದು ಕೆಲಸದ ನೆಪವನ್ನ ಇಟ್ಕೊಂಡು ದೆಹಲಿ ಪ್ರಯಾಣ ಮಾಡುವಂಥದ್ದು, ಅಲ್ಲಿ ವರಿಷ್ಠರನ್ನ ಭೇಟಿಯಾಗುವಂಥದ್ದು, ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡುವಂಥದ್ದು, ಮತ್ತೆ ಹೈಕಮಾಂಡ್ ಏನು ಮಾತು ಕೊಟ್ಟಿತ್ತು ಅದನ್ನ ನೆನಪಿಸುವಂತಹ ಕೆಲಸ ಡಿಕೆಶಿ ಮಾಡ್ತಾನೆ ಇದ್ದಾರೆ. ಈ ಕಡೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅನ್ನೋ ರೀತಿಯಲ್ಲಿ ಇದ್ರೂ ಕೂಡ ಪರೋಕ್ಷವಾಗಿ ಮೇಲಿಂದ ಮೇಲೆ ಇಂತಹ ಸಂದೇಶಗಳನ್ನ ಕೊಡ್ತಾನೆ ಇದ್ದಾರೆ. ಮುಂದಿನ ಅವಧಿಗೂ ನಾನೇ ಇನ್ನೂ 2.5 ವರ್ಷ ನಾನು ಕಂಟಿನ್ಯೂ ಮಾಡ್ತೀನಿ, ನನ್ನ ಅವಧಿನೇ ಇದು, ನಾನೇ ಸಿಎಂ. ಈಗ ಕೂಡ ಅವರು ಹೇಳಿರುವಂತದ್ದು ಏಪ್ರಿಲ್ನಲ್ಲೂ ನಾನು ಇಳಿಯಲ್ಲ ಅನ್ನುವಂಥ ಡೈರೆಕ್ಟ್ ಸಂದೇಶವನ್ನ ಕೊಟ್ಟಿದ್ದಾರೆ ಕುರ್ಚಿಯಿಂದ. ಜೊತೆಗೆ ಪಟ್ಟದ ಕದನಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಂಗಾಗಿದೆ. ಈಗ ಸಿಎಂ ಪಟ್ಟ ಉಳಿಸಿಕೊಳ್ಳಲು ಸಿಎಂ ಮಹಾತಂತ್ರವೊಂದನ್ನ ರೂಪಿಸಿದ್ದಾರೆ. ನೇರವಾಗಿ ಹೇಳದೆ ಕೃತಿ ಮೂಲಕ ತೋರಿಸಿದಂತಹ ಸಿಎಂ ಅಧಿಕೃತ ನಿವಾಸದಲ್ಲಿ 10 ಹಲವು ಮಾರ್ಪಾಡುಗಳು ಆಗ್ತಿದೆ. ಸಿಎಂ ನಿವಾಸ ಕಾವೇರಿಯ ಗ್ರೌಂಡ್ ಫ್ಲೋರ್ ನವೀಕರಣವಾಗ್ತಿದೆ. ಸಿಎಂ ಸಿದ್ದು ಅನಿರೀಕ್ಷಿತ ನಡೆಗೆ ಡಿಸಿಎಂ ಡಿಕೆಶಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಅತ್ತ ಬದಲಾವಣೆ ನಿರೀಕ್ಷೆಯಲ್ಲಿದ್ದಂತಹ ಅಧಿಕಾರಿಗಳಿಗೂ ಕೂಡ ಶಾಕ್. ಇದು ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ನಿರೀಕ್ಷೆಯಲ್ಲಿದ್ರು ಡಿಕೆ ಶಿವಕುಮಾರ್, ಆದರೆ ಈಗ ಪಟ್ಟದ ಕನಸಿಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಂಗಾಗಿದೆ. ಸಿಎಂ ಪಟ್ಟ ಉಳಿಸಿಕೊಳ್ಳೋದಕ್ಕೆ ಈ ಕಡೆ ಸಿದ್ದರಾಮಯ್ಯ ಮಹಾತಂತ್ರವೊಂದನ್ನೇ ರೂಪಿಸಿದ್ದಾರೆ. ತಾವಿರುವಂತಹ ನಿವಾಸ, ಅಧಿಕೃತ ನಿವಾಸ ಕಾವೇರಿ ನಿವಾಸದ ಗ್ರೌಂಡ್ ಫ್ಲೋರ್ ನವೀಕರಣವಾಗ್ತಿದೆ. ನೇರವಾಗಿ ಹೇಳ್ತಿಲ್ಲ ಸಿದ್ದರಾಮಯ್ಯ ಪಟ್ಟದಲ್ಲಿ ನಾನೇ ಮುಂದುವರಿತೀನಿ ಅಂತ, ಆದರೆ ಮೇಲಿಂದ ಮೇಲೆ ಇಂಥ ಸಂದೇಶಗಳನ್ನ ರವಾನೆ ಮಾಡ್ತಾನೆ ಇದ್ದಾರೆ. ಸದ್ಯಕ್ಕೆ ಸಿಎಂ ನಿವಾಸ ಕಾವೇರಿಯ ಗ್ರೌಂಡ್ ಫ್ಲೋರ್ ನವೀಕರಣವಾಗ್ತಿದೆ, ಸಾಕಷ್ಟು ಬದಲಾವಣೆಗಳಲ್ಲಾಗ್ತಿದೆ. ಹೀಗಾಗಿ ಇದು ಅನಿರೀಕ್ಷಿತ ನಡೆಗೆ ಈಗ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಅತ್ತ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದಂತಹ ಅಧಿಕಾರಿಗಳಿಗೂ ಶಾಕ್ ಆಗಿದೆ. ಸಿದ್ದರಾಮಯ್ಯವರ ನಡೆ ಏನಿದೆಯಲ್ಲ, ರಾಜಕೀಯ ನಡೆ, ಇದನ್ನ ಊಹಿಸೋದೇ ಕಷ್ಟ. ಅದೇ ರೀತಿಯಲ್ಲಿ ಈಗ ಮತ್ತೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಪಟ್ಟದ ಕದನಕ್ಕೆ. ಇನ್ನೇನು ಅಧಿಕಾರ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಡಿಕೆಶಿಗೆ ಮತ್ತೆ ಇದು ನುಂಗಲಾರದ ತುಪ್ಪವಾಗತ್ತೆ ಅಂತಾನೆ ಹೇಳಬಹುದು. ನೇರವಾಗಿ ಹೇಳುತ್ತಿಲ್ಲ ಸಿಎಂ ನಾನು ಕುರ್ಚಿಯಲ್ಲಿ ಮುಂದುವರಿತೀನಿ ಅಂತ. ಮಾತಿಗೆ ನಾನು ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಕೇಳ್ತೀನಿ, ಅದಕ್ಕೆ ಬದ್ಧ ಅಂತಿದ್ದಾರೆ. ಆದರೆ ನಾನೇ ಇರ್ತೀನಿ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನುವಂತಹ ಸಂದೇಶಗಳನ್ನ ಮೇಲಿಂದ ಮೇಲೆ ಸಿಎಂ ಕೊಡ್ತಾನೆ ಇದ್ದಾರೆ.
ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್, ಡಿಕೆ ಥಂಡ. ಅಧಿಕಾರ ಹಂಚಿಕೆಯ ಒಪ್ಪಂದದ ವಚನ ಮುರಿದು ಬಿಟ್ರ ಹಾಗಾದ್ರೆ ಸಿಎಂ? 2.5 ವರ್ಷ ಆಯ್ತು, 3 ವರ್ಷವೂ ಆಗೋಯ್ತು. ಸಿದ್ದು ಸರ್ಕಾರಕ್ಕೆ 1000 ದಿನಗಳು ಕೂಡ ತುಂಬಿತು. ಆದ್ರೆ ಡಿಕೆಶಿಗೆ ಮಾತ್ರ ಸಿಎಂ ಪಟ್ಟ ಬಿಟ್ಟು ಕೊಡ್ತಿಲ್ಲ ಸಿಎಂ ಸಿದ್ದರಾಮಯ್ಯ. ಉಳಿದ ಅವಧಿಗೂ ಕೂಡ ಪಟ್ಟ ಬಿಟ್ಟು ಕೊಡುವಂತಹ ಸುಳಿವು ಕೂಡ ಸಿಗ್ತಿಲ್ಲ. ಅದಕ್ಕೆ ಈ ಕಾವೇರಿ ನಿವಾಸ ನವೀಕರಣವೇ ಅತಿ ದೊಡ್ಡ ಸಾಕ್ಷಿಯಾಗಿದೆ. ಡಿಕೆ ಹೈಕಮಾಂಡ್ ಮಟ್ಟದಲ್ಲಿ ಎಷ್ಟೇ ಗೇಮ್ ಮಾಡಿದ್ರು ಕೂಡ ಅವರಿಗೆ ಫಲ ಸಿಗ್ತಿಲ್ಲ. ಡಿಕೆ ಪಾಳೆಯದಲ್ಲಿ ಶುರುವಾಯ್ತು ಈಗ ಟೆನ್ಷನ್. ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ನಡೆಗಳು ಊಹಿಸೋದಕ್ಕೆ ಕಷ್ಟ. ಈಗಲೂ ಕೂಡ ಅಂಥದ್ದೇ ನಡೆಯನ್ನ ಸಿಎಂ ಸಿದ್ದರಾಮಯ್ಯ ಕೈಗೊಂಡಿರುವಂಥದ್ದು. ಅಫ್ಕೋರ್ಸ್ ಡಿಕೆಶಿ ಬಣಕ್ಕೆ ಇದು ಒಂದು ರೀತಿ ಬಿಗ್ ಶಾಕ್. ಅಧಿಕಾರ ಹಂಚಿಕೆ ಒಪ್ಪಂದದ ವಚನ ಏನಿತ್ತು, 2.5 ವರ್ಷ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿಯಲ್ಲಿರ್ತಾರೆ, 2.5 ವರ್ಷ ಅದು ಡಿಕೆಶಿ ಅವರ ಪಟ್ಟವಾಗಿರುತ್ತೆ ಅನ್ನುವಂಥದ್ದು. ಈಗ ಆ ಮಾತನ್ನ ಮುರಿಯೋದಕ್ಕೆ ಪರೋಕ್ಷವಾಗಿ ಹೀಗೆಲ್ಲ ನಡೆಗಳನ್ನ ತೋರಿಸ್ತಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದು. ಯಾಕಂದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರ ಅಧಿಕೃತ ನಿವಾಸ ಕಾವೇರಿ ನಿವಾಸದ ನವೀಕರಣ ಆಗ್ತಿದೆಯಲ್ಲ, ಅದೇ ಇದಕ್ಕೆ ದೊಡ್ಡ ಸಾಕ್ಷಿ. ಎಷ್ಟೇ ಗೇಮ್ ಮಾಡಿದ್ರು, ಮೇಲಿಂದ ಮೇಲೆ ಎಷ್ಟೇ ಡಿಕೆಶಿ ಅವರು ಹೈಕಮಾಂಡ್ ಅನ್ನ ಭೇಟಿಯಾಗಿ ಬಂದ್ರು, ವರಿಷ್ಠರನ್ನ ಭೇಟಿಯಾದ್ರು, ಮೇಲಿಂದ ಮೇಲೆ ದಿಲ್ಲಿಗೆ ತೆರಳಿ ಅವರ ಮಾತುಗಳು, ನೀವು ಕೊಟ್ಟಂತಹ ಮಾತು ಹೀಗಿತ್ತು, ಕುರ್ಚಿ ನನಗೆ ಬೇಕು ಅನ್ನುವಂತಹ ಮಾತುಗಳನ್ನ ನೆನಪಿಸಿದ್ರು ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ನಡೆ ಏನಿದೆಯಲ್ಲ, 5 ವರ್ಷವೂ ನಾನೇ ಮುಂದುವರಿತೀನಿ, ಮುಂದಿನ ಅವಧಿಗೂ ನಾನೇ ಮುಂದುವರಿತೀನಿ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಬಹಿರಂಗವಾಗಿಯೇ ನಡೆಸಿಕೊಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗ ಇದು ಡಿಕೆಶಿ ಬಣಕ್ಕೆ ಒಂದು ರೀತಿಯ ಟೆನ್ಷನ್ ಅನ್ನೇ ಕ್ರಿಯೇಟ್ ಮಾಡಿದ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಸಿಎಂ ವಾಸವಿರುವಂತ, ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳು ವಾಸವಿರುವಂತಹ ಸರ್ಕಾರಿ ನಿವಾಸ ಕಾವೇರಿ ಈಗ ನವೀಕರಣವಾಗ್ತಿದೆ. ಕಾವೇರಿ ನಿವಾಸದ ನವೀಕರಣ ಅಂದ್ರೆ ಆ ಗ್ರೌಂಡ್ ಫ್ಲೋರ್ ಏನಿದೆಯಲ್ಲ ಅದನ್ನ ನವೀಕರಿಸಲಾಗ್ತಿದೆ. ಈ ಮೂಲಕ ಸಿದ್ದರಾಮಯ್ಯ ನನ್ನ ಮನೆಯನ್ನ ನಾನು ನವೀಕರಿಸ್ಕೋತಿದ್ದೇನೆ, ನನಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ತಿದ್ದೇನೆ, ಮುಂದೆ ಕೂಡ ನನಗೆ ವಾಸವಾಗುವುದಕ್ಕೆ ನಾನು ಅನುಕೂಲಗಳನ್ನ ಮಾಡಿಕೊಳ್ತಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ತಮ್ಮ ರಾಜಕೀಯ ನಡೆಯನ್ನ ತೋರಿಸಿದ್ದಾರೆ. ಇದು ಡಿಕೆಶಿ ಬಣಕ್ಕೆ ಒಂದು ಬಿಗ್ ಶಾಕ್. ಹಾಗಾಗಿ ಡಿಕೆಶಿ ಅವರಿಗೆ ಮತ್ತೆ ಟೆನ್ಷನ್ ಶುರುವಾಗತ್ತೆ. ಈಗ ಬಜೆಟ್ ಮುಗಿದ ಬಳಿಕವೂ ನಾನೇ ಸಿಎಂ, ಯಾಕಂದ್ರೆ 2.5 ವರ್ಷ ಆಯ್ತು, 3 ವರ್ಷವೂ ಮುಗೀತು, 1000 ದಿನಗಳನ್ನ ಪೂರೈಸಿದೆ ಈಗ ಸಿದ್ದರಾಮಯ್ಯ ಸರ್ಕಾರ, ಮುಂದೆಯೂ ಕೂಡ ನಾನೇ ಮುಂದುವರಿತೀನಿ ಅನ್ನುವಂತಹ ಖಡಕ್ ಸಂದೇಶವನ್ನ ಈಗ ಕಾವೇರಿ ನಿವಾಸವನ್ನ ನವೀಕರಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ.